ಸಂಪೂರ್ಣ ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಭಾರತದಂಥ ರಾಷ್ಟ್ರ ಅಂತ ಹೇಳಿದ್ರೆ ಶೇಕಡವಾರು 70ರಷ್ಟು ಜನ ಇನ್ನೂ ಗ್ರಾಮೀಣ ಭಾಗದಲ್ಲಿದ್ದಾರೆ. ಭಾರತದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿವೆ. ಇಲ್ಲಿ ಗ್ರಾಮೀಣ ಭಾರತ ಅಂದಾಗ ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿರುವಂಥವರ ಪ್ರಮಾಣವನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ ಶೇಕಡವಾರು 28ರಷ್ಟು ಮಾತ್ರ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ದಾರೆ. ಅಂದರೆ ಅದರಲ್ಲೂ ನಾವು ನಗರದ ಪ್ರಮಾಣ, ಗ್ರಾಮೀಣ ಭಾಗದ ಪ್ರಮಾಣ ಅಂತ ನೋಡಿದ್ರೆ ನಗರದಲ್ಲಿ ಶೇಕಡವಾರು 39ರಷ್ಟು, ಗ್ರಾಮೀಣ ಭಾಗದಲ್ಲಿ ಶೇಕಡವಾರು 18ರಷ್ಟು ಜನ ಮಾತ್ರ ಡಿಜಿಟಲ್ ಶಿಕ್ಷಣವನ್ನು ಪಡೆದಿರೋಂಥ, ಅಂದರೆ ಡಿಜಿಟಲ್ ಲಿಟ್ರಸಿ ಪ್ರಮಾಣ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಸಂಪೂರ್ಣ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ತರೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಕಪ್ಪು ಹಣದ ನಿಯಂತ್ರಣಕ್ಕೆ ಡಿಜಿಟಲ್ ಪೇಮೆಂಟ್ ಒಂದೇ ಅದಕ್ಕೆ ಪರ್ಯಾಯ ಅಥವಾ ಒಂದು ಸೊಲ್ಯೂಷನ್ಸ್ ಅಂತ ಅಲ್ಲ. ಅದರ ಜೊತೆಯಲ್ಲಿ ಇವತ್ತು ಭಾರತಾದ್ಯಂತ ನೋಡಿದಾಗ ನಾವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತೀವಿ. ಸಮಗ್ರವಾಗಿ ಇರುವಂಥ ಸಮಸ್ಯೆಗಳು ಅಂತಂದರೆ ಆದಾಯದ ಅಸಮಾನತೆ ಒಂದು ಕಡೆ, ಇನ್ನೊಂದು ಕಡೆ ಬಡತನ. ಇದನ್ನು ನಿವಾರಣೆ ಮಾಡುವ ಕಡೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದು ಈ ಕಪ್ಪು ಹಣ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ಕೊಡೋ ಕಡೆ ಹೆಚ್ಚು ಗಮನ ಹರಿಸಬೇಕು. ಮೂರನೇದು ರೆಗ್ಯುಲೇಟರಿ ಮೆಷರ್ಸ್ ಫಾರ್ ಇರಾಡಿಕೇಟಿಂಗ್ ದಿ ಬ್ಲ್ಯಾಕ್ ಮನಿ. ಕಪ್ಪು ಹಣ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಏನು ಹೋಗ್ತಿದೆ ಇದನ್ನು ತಡೆಗಟ್ಟೋದಕ್ಕೆ ರೆಗ್ಯುಲೇಟರಿ ಮೆಷರ್ಸನ್ನು ಮತ್ತಷ್ಟು ತಗೊಂಡಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದರೂ ಒಂದಷ್ಟು ಪ್ರಮಾಣದಲ್ಲಿ ಕಪ್ಪು ಹಣವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಪ್ಪು ಹಣವನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ಇದು ಸ್ವಾಗತಾರ್ಹ ಒಂದು ಮಟ್ಟಕ್ಕೆ. ಆದರೆ ಭಾರತದಲ್ಲಿ ಕಷ್ಟ ಇದೆ, ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ತರೋದಕ್ಕೆ ಈ ತತ್ಕ್ಷಣವಾಗಿ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸನ್ನು ಮಾಡೋದ್ರಿಂದ ಕಪ್ಪು ಹಣವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕಿಂತ ಮುಂಚೆ, ಕಪ್ಪು ಹಣ ಅಂತ ಹೇಳಿದ್ರೆ ಏನು, ಬ್ಲ್ಯಾಕ್ ಮನಿ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಕಪ್ಪು ಹಣ ಸರ್ಕಾರದ ಲೆಕ್ಕಕ್ಕೆ ಬಾರದ ಹಣ ಅಥವಾ ತೆರಿಗೆಯಿಂದ ವಂಚನೆ ಆಗಿರುವಂಥ ಹಣ. ಒಂದಷ್ಟು ಸರ್ವೆಗಳ ಪ್ರಕಾರ ನಾವು ನೋಡೋದಾದರೆ ಭಾರತಾದ್ಯಂತ 93 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಪ್ಪು ಹಣ ಇದೆ. ಅಂದರೆ ಈಗ ಚಲಾವಣೆಯಲ್ಲಿರುವಂಥ ಬಿಳಿ ಹಣ ಅಥವಾ ಒಂದು ಚಾಲ್ತಿಯಲ್ಲಿರುವಂಥ ಹಣ ಅಂತ ಏನು ಕರಿತೀವಿ ಅದು 150 ಲಕ್ಷ ಕೋಟಿ. ಆದರೆ ಕಪ್ಪು ಹಣ ಲೆಕ್ಕಕ್ಕೆ ಬಾರದ ತೆರಿಗೆಯಿಂದ ವಂಚನೆ ಆಗಿರುವಂಥ ಹಣದ ಪ್ರಮಾಣ 93 ಲಕ್ಷ ಕೋಟಿ ರೂಪಾಯಿ. ಅಂದರೆ ಇದೇನು ನಮ್ಮ GDPಯ ಶೇಕಡವಾರು 62ರಷ್ಟು ಪ್ರಮಾಣ. ಇದನ್ನು ನಿಜವಾಗ್ಲೂ ತಡೆಗಟ್ಟಿದ್ರೆ ಅದೇ ಹಣವನ್ನು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬಳಸ್ಕೊಂಡಾಗ ಖಂಡಿತವಾಗ್ಲೂ ಆರ್ಥಿಕ ಪ್ರಗತಿ ಒಂದಷ್ಟು ಅಂದರೆ ವೇಗವಾಗಿ ಪ್ರಗತಿ ಪಥದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ಡಿಜಿಟಲ್ ಪಾವತಿಯನ್ನು ಅನುಸರಿಸೋದ್ರಿಂದ ಹಲವಾರು ಅನುಕೂಲಗಳು ಇದೆ. ಏನು ಅಂತ ಹೇಳಿದ್ರೆ, ಈ ಕಪ್ಪು ಹಣ ಚಲಾವಣೆಯಲ್ಲಿ ಏನು ಇಲ್ಲದೆ ಒಂದು ಕಡೆ ಹೋರ್ಡ್ ಆಗಿರುತ್ತೋ, ಒಂದು ಕಡೆ ಸಂಗ್ರಹಣೆ ಆಗಿರುತ್ತೋ, ಅದೆಲ್ಲವನ್ನ ಕೂಡ ಡಿಜಿಟಲ್ ಪಾವತಿ ಎಂದಾಗ ಅದನ್ನು ಎಲ್ಲೂ ಕೂಡ ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅದು ರೆಕಾರ್ಡ್ಸಿಗೆ ಬಂದ್ಬಿಡುತ್ತೆ. ಆದ್ದರಿಂದ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ 100% ತಂದಲ್ಲಿ ಎಲ್ಲೂ ಕೂಡ ಕಪ್ಪು ಹಣಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ ಅನ್ನೋದನ್ನು ಆಗತ್ತೆ. ಹಾಗೆ ಅದರಲ್ಲಿ ಇರುವಂಥ ಸಂಪೂರ್ಣ ಡಿಜಿಟಲ್ ಪಾವತಿಯನ್ನು ಮಾಡಿದಾಗ ಇರುವಂಥ ಸಮಸ್ಯೆಗಳು ಕೂಡ ಇದೆ. ಭಾರತದಲ್ಲಿ ಇವತ್ತು ನಾವು ನೋಡಿದಾಗ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರು ಏನಾಗಿದ್ದಾರೆ, ಇನ್ನೂ ಡಿಜಿಟಲ್ ಲಿಟ್ರಸಿಯನ್ನು ಒಂದು ಕಡೆ ಹೊಂದಿಲ್ಲ. ಎರಡನೇದು, ಯಾವುದೋ ಒಂದು ಪಾಸ್ವರ್ಡು ಅಥವಾ ಒಂದು ಕಾರ್ಡನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ರಿಕವರ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ ಇದೆಯಲ್ಲ, ಅದು ಬಹಳ ಕಷ್ಟವಾಗಿರುವಂಥದ್ದು. ಮೂರನೇದು, ಈ ಡಿಜಿಟಲ್ ಲಿಟ್ರಸಿ ಇಲ್ಲದೆ ಇದ್ರೂ ಒಂದು ಕಡೆ, ಇನ್ನೊಂದು ದೊಡ್ಡ ಸಮಸ್ಯೆ ಭಾರತದಲ್ಲಿ ನಾವಿವತ್ತೆಲ್ಲ ಗ್ರಾಮೀಣ ಭಾಗದಲ್ಲಿ 100% ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಅಂತೀವಿ. ಆದರೆ ನಮ್ಮ ನಗರ ಪ್ರದೇಶದಲ್ಲೇ ಇವತ್ತು ನಮಗೆ ಇಂಟರ್ನೆಟ್ ಸೌಲಭ್ಯಗಳು ಒಂದಷ್ಟು ಕೈ ಕೊಡುವಂತಹ ವ್ಯವಸ್ಥೆ ನಾವು ಇವತ್ತು ನೋಡುವಾಗ ಈ ಪುವರ್ ಇಂಟರ್ನೆಟ್ ವ್ಯವಸ್ಥೆಯಿಂದಲೂ ಕೂಡ ಇದು ಸಂಪೂರ್ಣವಾಗಿ 100% ಅಂದಾಗ ಡಿಜಿಟಲ್ ಪೇಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮೂರನೇದು, ಪ್ರಸ್ತುತ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ಒಂದು ದಿನಕ್ಕೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಇಷ್ಟೇ ಮಾಡಬೇಕು ಅಂತ ಹೇಳ್ತೀವಿ. ಆ ಬ್ಯಾಂಕಿನ ಲಿಮಿಟ್ಸ್ ಇರುತ್ತೆ.
ಇದು ಸಂಪೂರ್ಣ 100% ಟ್ರಾನ್ಸಾಕ್ಷನ್ ಮಾಡುವಾಗ ಒಂದಷ್ಟು ಕ್ಲಿಷ್ಟಕರವಾದಂತಹ ವ್ಯವಸ್ಥೆಯಲ್ಲಿ ಉಲ್ಬಣ ಆಗಬಹುದು. ಹಾಗೆ ಈಗ ಯಾರ್ದೋ ಅಕೌಂಟಿಗೆ ಇನ್ನೊಂದು ಅಕೌಂಟಿಗೆ ಹೋಗುವಂತಹ ಹಲವಾರು ಪ್ರಸಂಗಗಳು ಇಲ್ಲಿ ಬರುತ್ತೆ ಡಿಜಿಟಲ್ ಪೇಮೆಂಟ್ಸ್ ಅಂತ. ಮತ್ತದನ್ನು ರೀಫಂಡ್ ಮಾಡ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗತ್ತೆ. ಹಾಗೆ ಫ್ರಾಡ್, ಸೈಬರ್ ಕ್ರೈಮ್ಗಳು ಇವತ್ತಾಗಲೇ ಹೆಚ್ಚಾಗೋಗಿದೆ, ಹ್ಯಾಕಿಂಗು ಇದೆಲ್ಲ. ಹೀಗಾಗಿ ಸೈಬರ್ ಕ್ರೈಮ್ಗಳು ಕೂಡ ಹೆಚ್ಚು ಆಗುವಂಥದ್ದಾಗತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಪೂರ್ಣ ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಭಾರತದಂಥ ರಾಷ್ಟ್ರ ಅಂತ ಹೇಳಿದ್ರೆ 70% ಜನ ಇನ್ನೂ ಗ್ರಾಮೀಣ ಭಾಗದಲ್ಲಿದ್ದಾರೆ. ಭಾರತದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿವೆ. ಇಲ್ಲಿ ಗ್ರಾಮೀಣ ಭಾರತ ಅಂದಾಗ ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿರುವಂಥವರ ಪ್ರಮಾಣವನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ 28% ಮಾತ್ರ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ದಾರೆ. ಅಂದರೆ ಅದರಲ್ಲೂ ನಾವು ನಗರದ ಪ್ರಮಾಣ, ಗ್ರಾಮೀಣ ಭಾಗದ ಪ್ರಮಾಣ ಅಂತ ನೋಡಿದ್ರೆ ನಗರದಲ್ಲಿ 39%, ಗ್ರಾಮೀಣ ಭಾಗದಲ್ಲಿ 18% ಜನ ಮಾತ್ರ ಡಿಜಿಟಲ್ ಶಿಕ್ಷಣವನ್ನು ಪಡೆದಿರೋಂಥ, ಅಂದರೆ ಡಿಜಿಟಲ್ ಲಿಟ್ರಸಿ ಪ್ರಮಾಣ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಸಂಪೂರ್ಣ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ತರೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಕಪ್ಪು ಹಣದ ನಿಯಂತ್ರಣಕ್ಕೆ ಡಿಜಿಟಲ್ ಪೇಮೆಂಟ್ ಒಂದೇ ಅದಕ್ಕೆ ಪರ್ಯಾಯ ಅಥವಾ ಒಂದು ಸೊಲ್ಯೂಷನ್ಸ್ ಅಂತ ಅಲ್ಲ. ಅದರ ಜೊತೆಯಲ್ಲಿ ಇವತ್ತು ಭಾರತಾದ್ಯಂತ ನೋಡಿದಾಗ ನಾವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತೀವಿ. ಸಮಗ್ರವಾಗಿ ಇರುವಂಥ ಸಮಸ್ಯೆಗಳು ಅಂತಂದರೆ ಆದಾಯದ ಅಸಮಾನತೆ ಒಂದು ಕಡೆ, ಇನ್ನೊಂದು ಕಡೆ ಬಡತನ. ಇದನ್ನು ನಿವಾರಣೆ ಮಾಡುವ ಕಡೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದು ಈ ಕಪ್ಪು ಹಣ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ಕೊಡೋ ಕಡೆ ಹೆಚ್ಚು ಗಮನ ಹರಿಸಬೇಕು. ಮೂರನೇದು ರೆಗ್ಯುಲೇಟರಿ ಮೆಷರ್ಸ್ ಫಾರ್ ಇರಾಡಿಕೇಟಿಂಗ್ ದಿ ಬ್ಲ್ಯಾಕ್ ಮನಿ. ಕಪ್ಪು ಹಣ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಏನು ಹೋಗ್ತಿದೆ ಇದನ್ನು ತಡೆಗಟ್ಟೋದಕ್ಕೆ ರೆಗ್ಯುಲೇಟರಿ ಮೆಷರ್ಸನ್ನು ಮತ್ತಷ್ಟು ತಗೊಂಡಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದರೂ ಒಂದಷ್ಟು ಪ್ರಮಾಣದಲ್ಲಿ ಕಪ್ಪು ಹಣವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಪ್ಪು ಹಣವನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ಇದು ಸ್ವಾಗತಾರ್ಹ ಒಂದು ಮಟ್ಟಕ್ಕೆ. ಆದರೆ ಭಾರತದಲ್ಲಿ ಕಷ್ಟ ಇದೆ, ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ತರೋದಕ್ಕೆ ಈ ತತ್ಕ್ಷಣವಾಗಿ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸನ್ನು ಮಾಡೋದ್ರಿಂದ ಕಪ್ಪು ಹಣವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕಿಂತ ಮುಂಚೆ, ಕಪ್ಪು ಹಣ ಅಂತ ಹೇಳಿದ್ರೆ ಏನು, ಬ್ಲ್ಯಾಕ್ ಮನಿ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಕಪ್ಪು ಹಣ ಸರ್ಕಾರದ ಲೆಕ್ಕಕ್ಕೆ ಬಾರದ ಹಣ ಅಥವಾ ತೆರಿಗೆಯಿಂದ ವಂಚನೆ ಆಗಿರುವಂಥ ಹಣ. ಒಂದಷ್ಟು ಸರ್ವೆಗಳ ಪ್ರಕಾರ ನಾವು ನೋಡೋದಾದರೆ ಭಾರತಾದ್ಯಂತ 93 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಪ್ಪು ಹಣ ಇದೆ. ಅಂದರೆ ಈಗ ಚಲಾವಣೆಯಲ್ಲಿರುವಂಥ ಬಿಳಿ ಹಣ ಅಥವಾ ಒಂದು ಚಾಲ್ತಿಯಲ್ಲಿರುವಂಥ ಹಣ ಅಂತ ಏನು ಕರಿತೀವಿ, ಅದು 150 ಲಕ್ಷ ಕೋಟಿ. ಆದರೆ ಕಪ್ಪು ಹಣ ಲೆಕ್ಕಕ್ಕೆ ಬಾರದ ತೆರಿಗೆಯಿಂದ ವಂಚನೆ ಆಗಿರುವಂಥ ಹಣದ ಪ್ರಮಾಣ 93 ಲಕ್ಷ ಕೋಟಿ ರೂಪಾಯಿ. ಅಂದರೆ ಇದೇನು ನಮ್ಮ GDPಯ 62% ಪ್ರಮಾಣ. ಇದನ್ನು ನಿಜವಾಗ್ಲೂ ತಡೆಗಟ್ಟಿದ್ರೆ ಅದೇ ಹಣವನ್ನು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬಳಸ್ಕೊಂಡಾಗ ಖಂಡಿತವಾಗ್ಲೂ ಆರ್ಥಿಕ ಪ್ರಗತಿ ಒಂದಷ್ಟು ಅಂದರೆ ವೇಗವಾಗಿ ಪ್ರಗತಿ ಪಥದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ಡಿಜಿಟಲ್ ಪಾವತಿಯನ್ನು ಅನುಸರಿಸೋದ್ರಿಂದ ಹಲವಾರು ಅನುಕೂಲಗಳು ಇದೆ. ಏನು ಅಂತ ಹೇಳಿದ್ರೆ, ಈ ಕಪ್ಪು ಹಣ ಚಲಾವಣೆಯಲ್ಲಿ ಏನು ಇಲ್ಲದೆ ಒಂದು ಕಡೆ ಹೋರ್ಡಾಗಿರುತ್ತೋ, ಒಂದು ಕಡೆ ಸಂಗ್ರಹಣೆ ಆಗಿರುತ್ತೋ, ಅದೆಲ್ಲವನ್ನ ಕೂಡ ಡಿಜಿಟಲ್ ಪಾವತಿ ಎಂದಾಗ ಅದನ್ನು ಎಲ್ಲೂ ಕೂಡ ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅದು ರೆಕಾರ್ಡ್ಸ್ಗೆ ಬಂದ್ಬಿಡುತ್ತೆ. ಆದ್ದರಿಂದ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ 100% ತಂದಲ್ಲಿ ಎಲ್ಲೂ ಕೂಡ ಕಪ್ಪು ಹಣಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ ಅನ್ನೋದನ್ನು ಆಗತ್ತೆ. ಹಾಗೆ ಅದರಲ್ಲಿ ಇರುವಂಥ ಸಂಪೂರ್ಣ ಡಿಜಿಟಲ್ ಪಾವತಿಯನ್ನು ಮಾಡಿದಾಗ ಇರುವಂಥ ಸಮಸ್ಯೆಗಳು ಕೂಡ ಇದೆ. ಭಾರತದಲ್ಲಿ ಇವತ್ತು ನಾವು ನೋಡಿದಾಗ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರು ಏನಾಗಿದ್ದಾರೆ, ಇನ್ನೂ ಡಿಜಿಟಲ್ ಲಿಟ್ರಸಿಯನ್ನು ಒಂದು ಕಡೆ ಹೊಂದಿಲ್ಲ. ಎರಡನೇದು, ಯಾವುದೋ ಒಂದು ಪಾಸ್ವರ್ಡು ಅಥವಾ ಒಂದು ಕಾರ್ಡನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ರಿಕವರ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ ಇದೆಯಲ್ಲ, ಅದು ಬಹಳ ಕಷ್ಟವಾಗಿರುವಂಥದ್ದು. ಮೂರನೇದು, ಈ ಡಿಜಿಟಲ್ ಲಿಟ್ರಸಿ ಇಲ್ಲದೆ ಇದ್ರೂ
ಒಂದು ಕಡೆ, ಇನ್ನೊಂದು ದೊಡ್ಡ ಸಮಸ್ಯೆ ಭಾರತದಲ್ಲಿ ನಾವಿವತ್ತೆಲ್ಲ ಗ್ರಾಮೀಣ ಭಾಗದಲ್ಲಿ 100% ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಅಂತೀವಿ. ಆದರೆ ನಮ್ಮ ನಗರ ಪ್ರದೇಶದಲ್ಲೇ ಇವತ್ತು ನಮಗೆ ಇಂಟರ್ನೆಟ್ ಸೌಲಭ್ಯಗಳು ಒಂದಷ್ಟು ಕೈ ಕೊಡುವಂತಹ ವ್ಯವಸ್ಥೆ ನಾವಿವತ್ತು ನೋಡುವಾಗ ಈ ಪುವರ್ ಇಂಟರ್ನೆಟ್ ವ್ಯವಸ್ಥೆಯಿಂದಲೂ ಕೂಡ ಇದು ಸಂಪೂರ್ಣವಾಗಿ 100% ಅಂದಾಗ ಡಿಜಿಟಲ್ ಪೇಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮೂರನೇದು, ಪ್ರಸ್ತುತ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ ಒಂದು ದಿನಕ್ಕೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಇಷ್ಟೇ ಮಾಡಬೇಕು ಅಂತ ಹೇಳ್ತೀವಿ. ಆ ಬ್ಯಾಂಕಿನ ಲಿಮಿಟ್ಸ್ ಇರುತ್ತೆ. ಇದು ಸಂಪೂರ್ಣ 100% ಟ್ರಾನ್ಸಾಕ್ಷನ್ ಮಾಡುವಾಗ ಒಂದಷ್ಟು ಕ್ಲಿಷ್ಟಕರವಾದಂತಹ ವ್ಯವಸ್ಥೆಯಲ್ಲಿ ಉಲ್ಬಣ ಆಗಬಹುದು. ಹಾಗೆ ಈಗ ಯಾರ್ದೋ ಅಕೌಂಟಿಗೆ ಇನ್ನೊಂದು ಅಕೌಂಟಿಗೆ ಹೋಗುವಂತಹ ಹಲವಾರು ಪ್ರಸಂಗಗಳು ಇಲ್ಲಿ ಬರುತ್ತೆ ಡಿಜಿಟಲ್ ಪೇಮೆಂಟ್ಸ್ ಅಂತ. ಮತ್ತದನ್ನು ರೀಫಂಡ್ ಮಾಡ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗತ್ತೆ. ಹಾಗೆ ಫ್ರಾಡ್, ಸೈಬರ್ ಕ್ರೈಮ್ಗಳು ಇವತ್ತಾಗಲೇ ಹೆಚ್ಚಾಗೋಗಿದೆ, ಹ್ಯಾಕಿಂಗು ಇದೆಲ್ಲ. ಹಿಂಗಾಗಿ ಸೈಬರ್ ಕ್ರೈಮ್ಗಳು ಕೂಡ ಹೆಚ್ಚು ಆಗುವಂಥದ್ದಾಗತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.